ನಡುವೆ ಚಾಮುಂಡಿ ತಾಯಿಯ ದರ್ಶನ. ಚಾಮುಂಡಿ ಬೆಟ್ಟದಲ್ಲಿ ಧನಿಕರಿಗಷ್ಟೇ ರೆಡ್ ಕಾರ್ಪೆಟ್, ಕಾಸಿದ್ದವರಿಗಷ್ಟೇ ತಾಯಿ ಚಾಮುಂಡಿ ಕೃಪೇನ. ಇದು ದುಬಾರಿ ಚಾಮುಂಡೇಶ್ವರಿ ಸ್ಟೋರಿ. ಅನೇಕ ದೇವಸ್ಥಾನಗಳಲ್ಲಿ ನಾವು ವಿಐಪಿ ಸಂಸ್ಕೃತಿಯನ್ನ ನೋಡ್ತಾ ಇದ್ದೀವಿ. ಇದಕ್ಕೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗುತ್ತೆ. ಈಗ ಚಾಮುಂಡಿ ಸನ್ನಿಧಿಯಲ್ಲೂ ಕೂಡ ವಿಐಪಿ ಸಂಸ್ಕೃತಿ ಬರ್ತಾ ಇದೆಯಾ? ದೇವಿಯ ದರ್ಶನಕ್ಕೆ 2,000 ರೂಪಾಯಿ ಟಿಕೆಟ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಲ್ಲಿಗೆ ಕಾಸಿದ್ದವರಿಗಷ್ಟೇ ತಾಯಿ ಚಾಮುಂಡಿ ಕೃಪೆ ಸಿಗುತ್ತಾ? ಆಷಾಢ ಮಾಸದಲ್ಲಿ, ಅದರಲ್ಲೂ ಆಷಾಢ ಶುಕ್ರವಾರ ಸಂದರ್ಭದಲ್ಲಿ ಸಾಕಷ್ಟು ಜನ ಚಾಮುಂಡಿ ತಾಯಿಯ ದರ್ಶನಕ್ಕೆ ಅಂತ ಹೋಗ್ತಾರೆ. ವಿಶೇಷ ರೀತಿಯಲ್ಲಿ ದರ್ಶನ ಮಾಡಿ ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಾರೆ. ಆದ್ರೆ ಈ ಸತಿ 2,000 ರೂಪಾಯಿ ಟಿಕೆಟ್ ದರವನ್ನ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ 2,000 ರೂಪಾಯಿ ಕೊಟ್ರೆ ದೇವಿಯ ದರ್ಶನ ಶೀಘ್ರದಲ್ಲಾಗುತ್ತೆ, ಫಾಸ್ಟ್ ಆಗುತ್ತೆ. ಈ ಹಿಂದೆ ಈ ರೀತಿ ಸ್ಪೆಷಲ್ ದರ್ಶನಕ್ಕೆ 50 ರೂಪಾಯಿ, 300 ರೂಪಾಯಿ ಟಿಕೆಟ್ ದರ ಇತ್ತು. ಅದನ್ನೀಗ ಪ್ರಾಧಿಕಾರ ತೆಗೆದು ಹಾಕಿದೆ. ಒಬ್ಬರಿಗೆ 2,000 ರೂಪಾಯಿ ಫಿಕ್ಸ್ ಮಾಡಲಾಗಿದೆ. ಬಡವರಿಗೆ ಇದರಿಂದ ಸಂಕಷ್ಟ ಆಗುತ್ತೆ. ಹಾಗಾದ್ರೆ ಬಡವರು ದೇವಿ ದರ್ಶನಕ್ಕೆ ಗಂಟೆಗಟ್ಟಲೆ ಕಾಯ್ಬೇಕಾ? ಚಾಮುಂಡೇಶ್ವರಿ ಪ್ರಾಧಿಕಾರದ ಈ ನಿರ್ಧಾರಕ್ಕೆ ವ್ಯಾಪಕವಾದಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಲ್ಲೂ ವಿಐಪಿ ಸಂಸ್ಕೃತಿ ಬಂತು. ಒಬ್ರಿಗೆ 2,000 ರೂಪಾಯಿ ಟಿಕೆಟ್ ದರ ಫಿಕ್ಸ್ ಮಾಡಿದ್ರೆ ಕೆಲವರೆಲ್ಲ ಈಸಿಯಾಗಿ ತಗೊಂಡ್ಬಿಡ್ತಾರೆ. ಇನ್ ಕೆಲವರಿಗೆ ಇಷ್ಟೊಂದು ದೊಡ್ಡ ಮೊತ್ತದಲ್ಲಿ ಹಣವನ್ನ ಕೊಡಕ್ಕಾಗಲ್ಲ. 50 ರೂಪಾಯಿ, 300 ರೂಪಾಯಿ ಇದೆಲ್ಲ ಸ್ವಲ್ಪ ಮಟ್ಟಿಗೆ ಓಕೆ ಇತ್ತು ಶೀಘ್ರ ದರ್ಶನಕ್ಕೆ. ಬಟ್ 2,000 ರೂಪಾಯಿ ಕಾಸ್ಟ್ಲಿ ಆಯ್ತು. ಈ ಹಿಂದೆ ಇದ್ದಂತ 50 ರೂಪಾಯಿ ಮತ್ತೆ 300 ರೂಪಾಯಿ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಈಗ. ಸೊ ಈ ಸತಿಯಿಂದ 2,000 ರೂಪಾಯಿ ಏಕಾಏಕಿ ಟಿಕೆಟ್ ರೇಟ್ ಅನ್ನ ಜಾಸ್ತಿ ಮಾಡಿರೋದಕ್ಕೆ ಸಹಜವಾಗಿ ಆಕ್ರೋಶ ವ್ಯಕ್ತವಾಗಿದೆ. ಮತ್ತೆ ಬಡವರು ಪಾಪ ಗಂಟೆಗಟ್ಟಲೆ ಕಾಯ್ತಾ ಇರಬೇಕು. 2,000 ರೂಪಾಯಿ ಭರಿಸಕ್ಕಾದವರು ಬೇಗ ಟಿಕೆಟ್ ತಗೊಳ್ತಾರೆ, ದೇವಿ ದರ್ಶನಕ್ಕೆ ಬಂದ್ಬಿಡ್ತಾರೆ. ಆದ್ರೆ ಬಡವರಿಗೆ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಅಂತೇಳಿ ಪ್ರಶ್ನೆಗಳು ಉದ್ಭವವಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. 50 ರೂಪಾಯಿ, 300 ರೂಪಾಯಿ ಶೀಘ್ರ ದರ್ಶನಕ್ಕೆ ಅಂತಂದ್ರೆ ಅಷ್ಟೊಂದು ಹೊರೆ ಆಗಲ್ಲ ಯಾರಿಗೂ ಕೂಡ. ಬಟ್ ಏಕಾಏಕಿ 2,000 ರೂಪಾಯಿಗೆ ಟಿಕೆಟ್ ದರವನ್ನ ಫಿಕ್ಸ್ ಮಾಡಿ ಹಿಂದೆ ಇದ್ದಂತ 50 ರೂಪಾಯಿ, 300 ರೂಪಾಯಿ ಟಿಕೆಟ್ ದರ, ಆ ಟಿಕೆಟ್ ಅನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ. ಇದಕ್ಕೆ ಯಾವ ತರ ಆಕ್ರೋಶ ವ್ಯಕ್ತವಾಗ್ತಿದೆ? ಶರ್ಮಿತಾ, ಏನು ಈ ಬಾರಿ ಆಷಾಢ ಮಾಸದಲ್ಲಿ ಕಳೆದ ವರ್ಷವೂ ಕೂಡ 2,000 ರೂಪಾಯಿ ಟಿಕೆಟನ್ನು ವಿಶೇಷವಾಗಿ ಮಾಡಲಾಗಿತ್ತು. ಈ ಬಾರಿ ಅಂತಂದರೆ 50 ರೂಪಾಯಿ ಹಾಗೂ 300 ರೂಪಾಯಿ ಟಿಕೆಟನ್ನು ರದ್ದು ಮಾಡಿರುವಂಥದ್ದು. ಕಳೆದ ಬುಧವಾರ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಯತೀಂದ್ರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಒಂದು ಸಭೆ ಆಗಿತ್ತು. ಆ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ 300 ರೂಪಾಯಿ ಟಿಕೆಟ್ ಇದ್ದಂಥ ಸಂದರ್ಭದಲ್ಲಿ ಧರ್ಮದರ್ಶನಕ್ಕೆ ಬಂದಿದ್ದಂಥ ಭಕ್ತಾದಿಗಳು ಹಾಗೂ 300 ರೂಪಾಯಿ ಇದ್ದಂಥ ಟಿಕೆಟ್ ತೆಗೆದುಕೊಂಡು ಬಂದಿದ್ದಂಥ ಭಕ್ತಾದಿಗಳಲ್ಲೂ ಕೆಲವು ಗೊಂದಲಗಳಾಗಿತ್ತು. ಎಲ್ಲರಿಗೂ ಒಂದೇ ಸಮಯದಲ್ಲಿ ದರ್ಶನ ಆಗ್ತಿತ್ತು. ಈ ಹಿನ್ನೆಲೆಯಲ್ಲಿ ಅದನ್ನು ತಪ್ಪಿಸ್ಬೇಕು ಅಂತೇಳಿ ಈ ಬಾರಿ ಯಾರು ಅಂದರೆ ಬೇಗ ದರ್ಶನ ಮಾಡಬೇಕು ನಾವು ಅಂತ ಹೇಳ್ತಾರೆ ಅವ್ರಿಗೆ ಕಳೆದ ಬಾರಿಯಂತೆ 2,000 ರೂಪಾಯಿ ಟಿಕೆಟನ್ನು ಮಾಡಲಾಗಿದೆ. ಆದರೆ ಈ 2,000 ರೂಪಾಯಿ ಟಿಕೆಟ್ಗೆ ಈಗ ಕನ್ನಡ ಪರ ಸಂಘಟನೆಗಳು ಹಾಗೂ ಒಂದಷ್ಟು ಮಂದಿ ಮೈಸೂರಿಗರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಆಷಾಢ ಶುಕ್ರವಾರದ ಸಮಯದಲ್ಲಿ ಲಕ್ಷಾಂತರ ಮಂದಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆಯಲಿಕ್ಕೆ ಬರ್ತಾರೆ. ಎಲ್ಲರಿಗೂ ಕೂಡ ಧರ್ಮ ದರ್ಶನವನ್ನೇ ಮಾಡಿ 2,000 ರೂಪಾಯಿ ಟಿಕೆಟ್ ಅವಶ್ಯಕತೆ ಇಲ್ಲ ಅಂತೇಳಿ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಅಲ್ಲದೆ 2,000 ರೂಪಾಯಿ ಟಿಕೆಟನ್ನು ಬಡವರು ಕೊಂಡುಕೊಂಡು ಹೋಗಲು ಸಾಧ್ಯವಿಲ್ಲ. ಆ ಹಿನ್ನೆಲೆಯಲ್ಲಿ ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯ ಅನ್ನುವ ನಿಟ್ಟಿನಲ್ಲಿ ಆಗುತ್ತೆ. ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು ಜಿಲ್ಲಾಡಳಿತ ಅನ್ನುವ ನಿಟ್ಟಿನಲ್ಲಿ ಇಂದು ಕನ್ನಡ ಪರ ಸಂಘಟನೆ ಪ್ರತಿಭಟನೆಯನ್ನು ಸಹ ಮಾಡಿರುವಂಥದ್ದು. ಕಳೆದ ವರ್ಷವೂ ಕೂಡ ಇದೇ ರೀತಿ 2,000 ರೂಪಾಯಿ ಟಿಕೆಟ್ ಮಾಡಿದಂಥ ಸಂದರ್ಭದಲ್ಲಿ ಇದೇ ರೀತಿ ಆಕ್ರೋಶಗಳು ಹೊರಹಾಕಿತ್ತು. ಆದರೆ ರಾಜ್ಯ ಸರ್ಕಾರ ಅದು ಯಾವುದಕ್ಕೂ ಕೂಡ ಮಣಿದಿರಲಿಲ್ಲ. 2,000 ರೂಪಾಯಿ ಟಿಕೆಟನ್ನು ಕೂಡ ಮಾಡುವುದರ ಜೊತೆಗೆ 300 ರೂಪಾಯಿ ಟಿಕೆಟನ್ನು ಕೂಡ ಮಾಡಿತ್ತು. ಆದರೆ 300 ರೂಪಾಯಿ ಟಿಕೆಟಲ್ಲಿ ಆದಷ್ಟು ಒಂದು ಗೊಂದಲಗಳನ್ನೇನು ಅದನ್ನು ನಿಭಾಯಿಸಬೇಕು ಅಂತೇಳಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಅಂತೇಳಿ ಪ್ರಾಧಿಕಾರ ಹಾಗೂ ಜಿಲ್ಲಾಡಳಿತ ಹೇಳ್ತಾ ಇರುವಂಥದ್ದು. ಆದರೆ ಇದನ್ನು ಸಹ ಅಂತ ಹೇಳಿದ್ರೆ 2,000 ರೂಪಾಯಿ ಟಿಕೆಟ್ ಏನಿದೆ ಇದನ್ನು ರದ್ದು ಮಾಡಬೇಕು ಅಂತೇಳಿ ಈಗ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಶರ್ಮಿತಾ, ಈಗ ಸಾಮಾನ್ಯ ಭಕ್ತರು ಇದಕ್ಕೆ ಏನ್ ಹೇಳ್ತಾರೆ? ಯಾಕಂದ್ರೆ ದೇವ್ರ ಹತ್ರ ಹೋಗುವಾಗ ಶ್ರೀಮಂತ ಭಕ್ತರು, ಬಡ ಭಕ್ತರು, ಸಾಮಾನ್ಯ ಭಕ್ತರು ಅಂತ ಇರಲ್ಲ. ಬಟ್ ಈ ರೀತಿ ಪ್ರಾಧಿಕಾರನೇ 2,000 ರೂಪಾಯಿ ಟಿಕೆಟ್ ಅನ್ನ ಮಾಡೋದ್ರಿಂದ ನೀವು ಹೇಳದಂಗೆ ಫ್ರೀ ದರ್ಶನ ಯಾರು ಬರ್ತಾರೆ ಅವರಿಗೆ ಸಹಜವಾಗಿ ತುಂಬಾ ಟೈಮ್ ಹಿಡಿಯುತ್ತೆ ದರ್ಶನಕ್ಕೆ ಅಂತ ಹೇಳಿ. ಈಗ ಈ ಹಿಂದೆ 50 ರೂಪಾಯಿ, 300 ರೂಪಾಯಿ ಇದ್ದಾಗ ಗೊಂದಲಗಳಿತ್ತು, ಅದನ್ನ ನಿವಾರಿಸಬಹುದಾಗಿತ್ತಲ್ಲ. ಇದಕ್ಕೆ ಭಕ್ತರು ಯಾವ ತರ ಆಕ್ರೋಶ ವ್ಯಕ್ತಪಡಿಸ್ತಾರೆ, ಏನ್ ಹೇಳ್ತಾರೆ ಭಕ್ತರು?
ಶರ್ಮಿತಾ, ಭಕ್ತರು ಸದ್ಯಕ್ಕೆ ಹೇಳ್ತಾ ಇರುವಂಥದ್ದು 50 ರೂಪಾಯಿ ಟಿಕೆಟ್ ಇದ್ರೂ ಪರವಾಗಿಲ್ಲ, 300 ರೂಪಾಯಿ ಟಿಕೆಟ್ ಇದ್ರೂ ಪರವಾಗಿಲ್ಲ, ಆದರೆ ಅದನ್ನು ಒಂದು 500 ರೂಪಾಯಿಗಾದರೂ ಏರಿಕೆ ಮಾಡ್ಬೋದಾಗಿತ್ತು. ಆದರೆ 2000 ರೂಪಾಯಿನ ಕಳೆದ ಬಾರಿಯೇ ವಿರೋಧವನ್ನು ಮಾಡಿದ್ವಿ, ಆದರೂ ಸಹ ಈ ಬಾರಿಯೂ ಕೂಡ 2000 ರೂಪಾಯಿ ಟಿಕೆಟನ್ನು ನೀವು ಮತ್ತೆ ಮಾಡಿದ್ದೀರಿ. ಇದಕ್ಕೆ ನಮ್ಮ ಆಕ್ರೋಶವಿದೆ ಅಂತ ಹೇಳ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2000 ರೂಪಾಯಿ ಸರ್ಕಾರ ಕೊಡುತ್ತೆ, ಮತ್ತು ಈ ರೀತಿಯ ದರ್ಶನದ ವ್ಯವಸ್ಥೆ ಮಾಡಿ ನಮ್ಮ ಹತ್ರ ಕಿತ್ಕೊಳ್ಳುವಂಥ ಕೆಲಸಕ್ಕೆ ಸರ್ಕಾರ ಮುಂದಾಗ್ತದೆ. ಎಲ್ಲೋ ಒಂದು ಕಡೆ ಕೊಟ್ಟು ಕಿತ್ತುಕೊಳ್ಳುವಂಥ ಸರ್ಕಾರದ ಈ ನಡೆಗೆ ನಮ್ಮ ಧಿಕ್ಕಾರವಿದೆ, ಆಕ್ರೋಶವಿದೆ. ದೇವಸ್ಥಾನದ ವಿಚಾರದಲ್ಲಿ ಬಡವ ಹಾಗೂ ಶ್ರೀಮಂತ ಈ ರೀತಿಯ ಟಿಕೆಟ್ ತಾರತಮ್ಯ ಇರಬಾರ್ದು. ತಿರುಪತಿಯಲ್ಲಾಗಲಿ ಅಥವಾ ಧರ್ಮಸ್ಥಳದಾಗಲಿ ಈ ರೀತಿ ಮಾಡೋದಿಲ್ಲ, ಆದರೆ ಇಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನು ಸಹಜವಾಗಿ ಕೇಳ್ತಾ ಇದ್ದಾರೆ. ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೂಡ ಕೊಡ್ತೇವೆ, ಎಲ್ಲರಿಗೂ ಒಂದೇ ರೀತಿಯಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಪ್ರಾಧಿಕಾರ ಹೇಳ್ತಾ ಇದೆ ಚಾಮುಂಡಿ ಬೆಟ್ಟದಲ್ಲಿ ಸ್ಥಳಾವಕಾಶದ ಅಭಾವ ಇರೋದ್ರಿಂದ ನಾವು ಈ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ VVIP ದರ್ಶನಕ್ಕೂ ಕೂಡ ಸಮಯವನ್ನು ನಿಗದಿ ಮಾಡಲಾಗಿರುವಂಥದ್ದು, ಬೆಳಗ್ಗೆ 5:30ಯಿಂದ 9 ಗಂಟೆ ಅಂತೇಳಿ. ಯಾರೇ ಮಿನಿಸ್ಟರ್ ಇರ್ಬೋದು, MLA ಇರ್ಬೋದು, MP ಗಳಿರ್ಬೋದು, ಅವರು ದರ್ಶನಕ್ಕೆ ಕೇವಲ ಬೆಳಗಿನ ಜಾವ 5:30ಯಿಂದ 9 ಗಂಟೆವರೆಗೆ ಮಾತ್ರ ಬರಬೇಕಾಗಿದೆ. ನಂತರದಲ್ಲಿ ಅವ್ರಿಗೂ ಕೂಡ ನಾವು ದರ್ಶನವನ್ನು ಕೊಡೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಹೇಳಿಕೆ ಕೊಟ್ಟಿರುವ ನಿಟ್ಟಿನಲ್ಲಿ ಇದನ್ನು ಕೂಡ ಯಾವ ರೀತಿ ಪರಾಮರ್ಶೆ ಮಾಡ್ತಾರೆ ಅಥವಾ ಪುನರ್ ಪರಿಶೀಲನೆ ಮಾಡಿಸ್ತಾರೆ ಅಥವಾ ಕಳೆದ ವರ್ಷದಂತೆ ಟಿಕೆಟನ್ನು ಮುಂದುವರಿಸ್ತಾರೆ ಅನ್ನುವಂಥ ಕಾದು ನೋಡಬೇಕಾದ್ರೆ ಸಾಮಾನ್ಯ ಭಕ್ತರಂತೂ ಇದನ್ನು ವಿರೋಧವನ್ನ ಮಾಡ್ತಾ ಇದ್ದಾರೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ, ಮುಂದೇನಾಗುತ್ತೆ. ಥ್ಯಾಂಕ್ ಯು ಆನಂದ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇದೀಗ ಪ್ರಾಧಿಕಾರದ ನಿರ್ಧಾರಕ್ಕೆ ಭಕ್ತ ವಲಯದಿಂದ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಹಿಂದೆ 50 ರೂಪಾಯಿ 300 ರೂಪಾಯಿ ಟಿಕೆಟ್ ಇತ್ತು ಆಷಾಢ ಮಾಸದ ಸಂದರ್ಭದಲ್ಲಿ. ಎಸ್ಪೆಷಲಿ ಶುಕ್ರವಾರ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ತಾಯಿಯ ದರ್ಶನಕ್ಕೆ ಅಂತ ಹೇಳಿ ಬರ್ತಾರೆ. ಬಟ್ ಏಕಾಏಕಿ 50 ರೂಪಾಯಿ 300 ರೂಪಾಯಿ ಟಿಕೆಟ್ ಅನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಅದನ್ನು 500 ರೂಪಾಯಿಗೆ ಏರಿಕೆ ಮಾಡಿದ್ರೂ ಪರವಾಗಿರ್ತಿರ್ಲಿಲ್ಲ. ಆದರೆ ಈ 50 ರೂಪಾಯಿ 300 ರೂಪಾಯಿ ಟಿಕೆಟ್ ಕ್ಯಾನ್ಸಲ್ ಮಾಡಿ ಏಕಾಏಕಿ 2000 ರೂಪಾಯಿ, ಈ ಹಿಂದೆನೂ ಇತ್ತು ಅದು, ಬಟ್ ಸಾಕಷ್ಟು ಆಕ್ರೋಶ ವಿರೋಧ ಅದಕ್ಕೆ ವ್ಯಕ್ತವಾಗಿತ್ತು. ಬಟ್ ಈ ಸತಿ ಅದಕ್ಕಿಂತ ಕಡಿಮೆ ದರ 50 ರೂಪಾಯಿ 300 ರೂಪಾಯಿ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ. 2000 ರೂಪಾಯಿ ಮಾತ್ರ ಒಬ್ಬರಿಗೆ ಅಂತೇಳಿ ಫಿಕ್ಸ್ ಮಾಡಿದ್ದಾರೆ. ಅಂದರೆ ವೇಗವಾಗಿ ದರ್ಶನ ಆಗಬೇಕು ಅಂತಂದರೆ 2000 ರೂಪಾಯಿ ಒಬ್ಬರು ಪೇ ಮಾಡಿ ಅಲ್ಲಿ ಹೋಗಬೇಕು. ಬಟ್ ಇದು ಹೊರೆ ಆಗುತ್ತೆ, ಇದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ಆಗ್ರಹಗಳು ಕೇಳಿ ಬರ್ತಾ ಇದೆ.